ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ ಹಲವಾರು ಡೌಟ್ಸನ್ನು ಕಮೆಂಟ್ ಮುಖಾಂತರ ಕೇಳ್ತಾ ಇದ್ದೀರಾ. ಸೊ ನಿಮ್ಮ ಎಲ್ಲ ಕಮೆಂಟ್ಸ್ಗೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ಅಪ್ಲಿಕೇಶನ್ ಹಾಕಿ 7 ತಿಂಗಳಾಗಿದೆ, 8 ತಿಂಗಳಾಗಿದೆ, 1 ವರ್ಷ ಆಗಿದೆ. ಈಗಲೂ ಸಹ ನಮ್ಮದು ರಿವ್ಯೂ ಪೆಂಡಿಂಗ್ ಬೈ DM ಅಂತ ಬರ್ತಾ ಇದೆ, ರಿವ್ಯೂ ಪೆಂಡಿಂಗ್ ಬೈ DF ಅಂತ ಬರ್ತಾ ಇದೆ, ರಿವ್ಯೂ ಪೆಂಡಿಂಗ್ ಬೈ ಪಂಚಾಯತ್ ಅಂತ ಬರ್ತಾ ಇದೆ. ನಮ್ಮ ಅಪ್ಲಿಕೇಶನ್ ಅಪ್ರೂವಲ್ಲೇ ಆಗಲಿಲ್ಲ, ಯಾವ ಸ್ಟೇಜಲ್ಲಿದೆ ಅದೇ ಸ್ಟೇಜಲ್ಲೇ ಇದೆ ಅಂತ ಕೇಳ್ತಾ ಇದ್ದೀರಾ. ಅದೇ ರೀತಿಯಾಗಿ ನಮ್ಮದು ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ, ಆದರೂ ಸಹ ನಮಗೆ ಟ್ರೈನಿಂಗ್ ಅಮೌಂಟ್ ಏನಿದೆ 4,000 ರೂಪಾಯಿ ಅದು ಬಂದಿಲ್ಲ. ಮತ್ತೆ ಕೆಲವರು ನಮ್ಮದು ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ, ಟ್ರೈನಿಂಗ್ ಅಮೌಂಟ್ ಸಹ ಬಂದಿದೆ, ಆದರೆ ಬ್ಯಾಂಕ್ ಕಡೆಯಿಂದ 1 ಲಕ್ಷ ರೂಪಾಯಿ ಲೋನ್ಗೆ ನಮಗೆ ಬ್ಯಾಂಕ್ ಕಡೆಯಿಂದ ಕಾಲ್ ಮಾಡ್ತಾ ಇಲ್ಲ. ನಾವೇ ಲೋನನ್ನು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಹತ್ರ ಹೋದ್ರೆ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿಲ್ಲ, ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಾಗ ನಾವೇ ಕಾಲ್ ಮಾಡಿ ಲೋನನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ತಾ ಇದ್ದಾರೆ ಅಂತ ಈ ಎಲ್ಲ ಕಮೆಂಟ್ಸನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಎಲ್ಲ ಕಮೆಂಟ್ಸ್ಗೆ ನಂತರ ನಿಮ್ಮ ಎಲ್ಲ ಡೌಟ್ಸ್ಗೆ ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದೇ ರೀತಿಯಾಗಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ ಹಲವಾರು ಮಾಹಿತಿಯನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀವಿ. ಅದು ಟೂಲ್ ಕಿಟ್ ವಿಷಯ ಆಗಿರ್ಬೋದು, ಟೂಲ್ ಕಿಟ್ ಪಡ್ಕೊಳ್ಳೋದಕ್ಕೆ ನಾವು ಏನು ಮಾಡಬೇಕು, ಟೂಲ್ ಕಿಟ್ ಯಾವಾಗ ಬರುತ್ತೆ ಮುಂತಾದ ವಿಷಯದ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಆ ಮಾಹಿತಿ ನಿಮಗೆ ಮುಂಚಿತವಾಗಿ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಆ ಮಾಹಿತಿ ನಿಮಗೆ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ರೂವಲ್ ಆದ ನಂತರ ಟ್ರೈನಿಂಗ್ ಸೆಂಟರಿಂದ ಕಾಲ್ ಮಾಡ್ತಾರೆ. ಟ್ರೈನಿಂಗ್ ಸೆಂಟರಿಂದ ಕಾಲ್ ಮಾಡಿದ್ಮೇಲೆ ನೀವು ಟ್ರೈನಿಂಗನ್ನು ಮುಗಿಸ್ಕೊಬರ್ತೀರಾ. ಆದರೆ ಕೆಲವ್ರಿಗೆ ಟ್ರೈನಿಂಗ್ ಕಂಪ್ಲೀಟ್ ಆದ ತಕ್ಷಣ 1 or 2 ಡೇಸ್ಗೆ ಏನು 4,000 ರೂಪಾಯಿ ಟ್ರೈನಿಂಗ್ ಅಮೌಂಟ್ ಇದೆ ಅದು ಬಂದಿದೆ ಸ್ನೇಹಿತರೆ. ಕೆಲವರಿಗೆ 15 ದಿನಕ್ಕೆ ಬಂದಿದೆ, ಕೆಲವರಿಗೆ 1 ತಿಂಗಳಿಗೆ ಬಂದಿದೆ. ಆದರೆ ಕೆಲವರಿಗೆ 2 ತಿಂಗಳಾದರೂ 3 ತಿಂಗಳಾದರೂ ಸಹ ಟ್ರೈನಿಂಗ್ ಅಮೌಂಟ್ ಬಂದಿರೋದಿಲ್ಲ. ಸೊ ಏನು ಕಾರಣದಿಂದ ಬಂದಿರೋದಿಲ್ಲಪ್ಪ ಅಂತ ಅಂದರೆ, ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಒಂದು ಅಕೌಂಟ್ ನಂಬರ್ ಏನಾದರೂ ತಪ್ಪಾಗಿ ಹಾಕಿದರೆ ಅಥವಾ ನೀವೇನಾದರೂ IFSC ಕೋಡ್ ಏನಾದರೂ ರಾಂಗ್ ಹಾಕಿದರೆ ನಿಮಗೆ ಏನು ಟ್ರೈನಿಂಗ್ ಅಮೌಂಟ್ 4,000 ರೂಪಾಯಿ ಇದೆ ಅದು 3 ತಿಂಗಳಾದರೂ 4 ತಿಂಗಳಾದರೂ ವರ್ಷ ಆದರೂ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕುವಾಗ ತುಂಬ ಕೇರ್ಫುಲ್ಲಾಗಿ ಆಗಬೇಕಾಗುತ್ತೆ. ಒಂದು ವೇಳೆ ನೀವೇನಾದರೂ ತಪ್ಪಾಗಿ ಹಾಕಿದರೆ ನಿಮ್ಮ ಒಂದು ಅಪ್ಲಿಕೇಶನನ್ನು ಚೆಕ್ ಮಾಡ್ಕೊಳ್ಳಿ, ಅಕೌಂಟ್ ನಂಬರ್ ಕರೆಕ್ಟಾಗಿ ಹಾಕಿದ್ರಾ ಇಲ್ವಾ, ಅಥವಾ IFSC ಕೋಡ್ ಏನಾದರೂ ತಪ್ಪಾಗಿ ಹಾಕಿದ್ರಾ ಅಂತೇಳ್ಬಿಟ್ಟು. ಒಂದು ವೇಳೆ ತಪ್ಪಾಗಿ ಹಾಕಿದರೆ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನನ್ನು ಬಿಟ್ಟಿದ್ದಾರೆ. ಸೊ ಅದು ಯಾವ ರೀತಿ ಎಡಿಟ್ ಮಾಡ್ಕೋಬೇಕು ಅಂತ ಆಲ್ರೆಡಿ ನಾನು ವಿಡಿಯೋವನ್ನು ಮಾಡಿದ್ದೀನಿ. ಸೊ ಆ ರೀತಿಯಾಗಿ ಎಡಿಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆಗ ನಿಮಗೆ 1 or 2 ಮಂತ್ ಒಳಗಡೆ ಟ್ರೈನಿಂಗ್ ಅಮೌಂಟ್ ಏನಿದೆ 4,000 ರೂಪಾಯಿ ಅದು ಬಂದೇ ಬರುತ್ತೆ ಸ್ನೇಹಿತರೆ. ಸೊ ನೀವು ಇಲ್ಲಿ ಕೇಳ್ಬೋದು, ನಾವು ಅಪ್ಲಿಕೇಶನ್ ಕರೆಕ್ಟಾಗಿ ಹಾಕಿದ್ದೀವಿ, ಅಕೌಂಟ್ ನಂಬರು IFSC ಕೋಡ್ ಸಹ ಕರೆಕ್ಟಾಗಿ ಹಾಕಿದ್ದೀವಿ, ಆದರೂ ಸಹ ನಮಗೆ ಟ್ರೈನಿಂಗ್ ಅಮೌಂಟ್ 4,000 ರೂಪಾಯಿ ಬಂದಿಲ್ಲ ಅಂತ ನೀವು ಕೇಳ್ಬೋದು. ಸೊ ಇಲ್ಲಿ ಏನಾಗುತ್ತಪ್ಪ ಅಂತ ಅಂದರೆ, ಈಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ನೀವು ಯಾವುದೋ ಒಂದು ಪಾಸ್ಬುಕ್ ಅಥವಾ ಯಾವುದೋ ಒಂದು ಅಕೌಂಟ್ ನಂಬರನ್ನು ಕೊಟ್ಟಿರ್ತೀರ. ಆದರೆ ಆ ಒಂದು ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬೀಳ್ತಾ ಇರೋದಿಲ್ಲ, ಬೇರೆ ಪಾಸ್ಬುಕ್ಗೆ ಬೇರೆ ಒಂದು ಅಕೌಂಟ್ಗೆ ಹಣ ಬೀಳ್ತಾ ಇರುತ್ತೆ. ನೀವು ಆ ಒಂದು ಅಕೌಂಟನ್ನು ತಗೊಂಡು ಹೋಗದಿದ್ರೂ ಸಹ ಆ ಒಂದು ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬೀಳ್ತಾ ಇರುತ್ತೆ. ಅದೇ ರೀತಿಯಾಗಿ ನಿಮ್ಮದು 2-3 ಅಕೌಂಟ್ ಇದ್ದರೆ ಮೊದಲು ಯಾವುದು NPCI ಲಿಂಕ್ ಆಗಿರುತ್ತೋ, ಮೊದಲು ಯಾವುದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೋ ಆ ಒಂದು ಅಕೌಂಟ್ಗೆ ಟ್ರೈನಿಂಗ್ ಅಮೌಂಟ್ ಹೋಗಿರುತ್ತೆ. ಹಾಗಾಗಿ ಆ ಒಂದು ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಒಂದು ಅಕೌಂಟ್ ನಂಬರು IFSC ಕೋಡನ್ನು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ತಪ್ಪಿದರೆ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿದ್ದಾರೆ, ಅದನ್ನು ಎಡಿಟ್ ಮಾಡ್ಕೊಳ್ಳಿ. ಎಡಿಟ್ ಮಾಡ್ಕೊಂಡ ನಂತರ ನಿಮಗೆ ಏನಿದೆ ಟ್ರೈನಿಂಗ್ ಅಮೌಂಟು 1 or 2 ಮಂತ್ ಒಳಗಡೆ ಬೀಳುತ್ತೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಒಂದು ಅಪ್ಲಿಕೇಶನನ್ನು ಚೆಕ್ ಮಾಡ್ಕೊಳ್ಳಿ. ಬೇರೆ ಅಕೌಂಟ್ ಇದ್ದರೆ ಯಾವುದು ಲಿಂಕ್ ಆಗಿರುತ್ತೋ ಆಧಾರ್ ಕಾರ್ಡು ಮೊದಲಿಗೆ ಅದನ್ನು ಆ ಒಂದು ಅಕೌಂಟ್ಗೆ ಬಂದಿರುತ್ತೇನೋ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮದು ಟ್ರೈನಿಂಗ್ ಸಹ ಆಯಿತು, ಟ್ರೈನಿಂಗ್ ಅಮೌಂಟ್ ಸಹ ಬಂತು. ಆದರೆ ಬ್ಯಾಂಕ್ ಕಡೆಯಿಂದ 1 ಲಕ್ಷ ರೂಪಾಯಿ ಲೋನ್ಗೆ ಬ್ಯಾಂಕ್ ಅವರು ನಮಗೆ ಕಾಲ್ ಮಾಡ್ತಾ ಇಲ್ಲ. ನಾವೇ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ನಮಗೆ ಲೋನನ್ನು ಕೊಡಿ ಅಂತ ಅಂದರೆ ವಿಶ್ವಕರ್ಮ ಯೋಜನೆ ಕಡೆಯಿಂದ ನಮಗೆ ನಿಮ್ಮ ಹೆಸರು ಲೀಸ್ಟಲ್ಲಿ ಬಂದಿಲ್ಲ, ಲೀಸ್ಟಲ್ಲಿ ಬಂದಾಗ ನಾವೇ ನಿಮಗೆ ಕಾಲ್ ಮಾಡಿ ಲೋನನ್ನು ಕೊಡ್ತೀರಿ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ತಾ ಇದ್ದಾರೆ. ಸೊ ಯಾವಾಗ ನಮಗೆ ಲೋನನ್ನು ಕೊಡ್ತಾರೆ, ಯಾಕೆ ನಮಗೆ ಬೇರೆ ಅವ್ರಿಗೆಲ್ಲ ಕಾಲ್ ಮಾಡಿ ಲೋನನ್ನು ಕೊಡ್ತಾ ಇದ್ದಾರೆ, ಯಾಕೆ ನಮಗೆ ಲೋನನ್ನು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಅದು ಏನು ಮಿಸ್ಟೇಕ್, ಯಾವ ಕಾರಣದಿಂದ ನಿಮಗೆ ಲೋನನ್ನು ಕೊಡ್ತಾ ಇಲ್ಲ ಅಂತ
ತಿಳಿಸ್ತೀನಿ ಸ್ನೇಹಿತರೆ. ಸೊ ನೀವು ಅಪ್ಲಿಕೇಶನನ್ನು ಹಾಕುವಾಗ ಕ್ರೆಡಿಟ್ ಸಪೋರ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ನೀವೇನಾದರೂ ನೋ ಅಂತ ಕೊಟ್ಟಿದ್ರೆ ನಿಮಗೆ ಬ್ಯಾಂಕ್ ಅವರು ಕಾಲ್ ಮಾಡೋದಿಲ್ಲ, ಲೋನ್ ಸಹ ಕೊಡೋದಿಲ್ಲ ಸ್ನೇಹಿತರೆ. ಅದೇ ರೀತಿಯಾಗಿ ಲೋನ್ ಅಮೌಂಟ್ ರಿಕ್ವೈರ್ಡ್ ಅಂತಿದೆ, ಅಂದರೆ ಲೋನು ಎಷ್ಟು ಬೇಕು, ಲೋನ್ ಬೇಕಾ ಅಂತೇಳ್ಬಿಟ್ಟು ಅಲ್ಲಿ ನೀವು 1 ಲಕ್ಷ ರೂಪಾಯಿ ಅಂತ ಎಂಟ್ರಿ ಮಾಡಿರಬೇಕಾಗಿರುತ್ತೆ. ಕೆಲವರು ಕ್ರೆಡಿಟ್ ಸಪೋರ್ಟ್ ಹತ್ರ ನೋ ಅಂತ ಹಾಕಿದ್ದೀರಾ, ಅದೇ ರೀತಿಯಾಗಿ ಲೋನ್ ಅಮೌಂಟ್ ಹತ್ರ 00 ಎಂಟ್ರಿ ಮಾಡಿದ್ದೀರಾ, ಅದರ ಅರ್ಥ ಬೇಡ ಅಂತೇಳ್ಬಿಟ್ಟು. ಹಾಗಾಗಿ ನೀವೇನಾದರೂ ಆ ರೀತಿ ಏನಾದರೂ ಹಾಕಿದರೆ ಸೊ ಅಲ್ಲಿ ನೀವು ಎಡಿಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ರೆಡಿಟ್ ಸಪೋರ್ಟ್ ಹತ್ರ ಎಸ್ ಅಂತ ಕೊಡಿ, ಲೋನ್ ಅಮೌಂಟ್ ರಿಕ್ವೈರ್ಡ್ ಹತ್ರ 1 ಲಕ್ಷ ಅಂತ ಕೊಡಿ ಸ್ನೇಹಿತರೆ. ಸೊ ಈ ರೀತಿಯಾಗಿ ಎಡಿಟ್ ಮಾಡ್ಕೊಂಡ್ಮೇಲೆ ನಿಮಗೆ 1 or 2 ಮಂತ್ ಒಳಗಡೆ ಬ್ಯಾಂಕ್ ಕಡೆಯಿಂದ ನಿಮಗೆ ಕಾಲ್ ಮಾಡಿಬಿಟ್ಟು 1 ಲಕ್ಷ ರೂಪಾಯಿ ಲೋನನ್ನು ಕೊಡ್ತಾರೆ ಸ್ನೇಹಿತರೆ. ಅಥವಾ ನೀವು ಚೆಕ್ ಮಾಡಿದಾಗ ಎಲ್ಲ ಕರೆಕ್ಟಾಗಿದ್ದರೂ ಸಹ ಬ್ಯಾಂಕ್ ಅವರು ನಿಮಗೆ ಲೋನ್ಗೆ ಕಾಲ್ ಮಾಡಿಲ್ಲ ಅಂತ ಅಂದರೆ ಸೊ PM ವಿಶ್ವಕರ್ಮ ಯೋಜನೆ ಕಡೆಯಿಂದ ಬ್ಯಾಂಕಿಗೆ ಒಂದು ಲಿಸ್ಟ್ ಬರುತ್ತೆ. ಲಿಸ್ಟ್ ಬರೋವರೆಗೂ ಕಾಯಬೇಕಾಗುತ್ತೆ. ಲಿಸ್ಟ್ ಬಂದಾಗ ಬ್ಯಾಂಕ್ ಅವರೇ ನಿಮಗೆ ಕಾಲ್ ಮಾಡ್ತಾರೆ ಸ್ನೇಹಿತರೆ. ಸೊ ನೀವು 1 or 2 ಮಂತ್ ಬಿಟ್ಟು ಬ್ಯಾಂಕ್ ಹತ್ರ ಹೋಗ್ತಾ ಇರಿ, ಈ ಥರ ನಮ್ಗೆ ಏನಾದರೂ PM ವಿಶ್ವಕರ್ಮ ಯೋಜನೆ ಕಡೆಯಿಂದ ಲೋನ್ ಬಂದಿದೆಯಾ ಅಂತ ಕೇಳ್ತಾ ಇರಿ. ಸೊ ಅವರು ಲೋನ್ ಬಂದ ತಕ್ಷಣ ಅವರೇ ಕಾಲ್ ಮಾಡ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲ ಕರೆಕ್ಟಾಗಿದ್ದಂಥವ್ರು ಕಾಯಬೇಕಾಗುತ್ತೆ. ಈ ಒಂದು ಯೋಜನೆ 2028ವರೆಗೂ ಇರುತ್ತೆ. ಹಾಗಾಗಿ ಎಲ್ಲರಿಗೂ ಸಹ ಒಂದೇ ಸರಿ ಲೋನನ್ನು ಕೊಡೋದಕ್ಕೆ ಆಗೋದಿಲ್ಲ, ನಿಧಾನ ಆದರೂ ಸಹ ಕೊಟ್ಟೇ ಕೊಡ್ತಾರೆ. ಇನ್ನು ತುಂಬ ಜನ ಕೇಳ್ತಾ ಇರ್ತಕ್ಕಂಥ ಕಮೆಂಟ್ ಏನಪ್ಪ ಅಂತಂದರೆ, ಸೊ ನಾವು ಅಪ್ಲಿಕೇಶನನ್ನು ಹಾಕ್ಬಿಟ್ಟು 8 ತಿಂಗಳಾಗಿದೆ, 1 ವರ್ಷ ಆಗಿದೆ, ಆದರೂ ಸಹ ನಮಗೆ ಟ್ರೈನಿಂಗ್ ಸೆಂಟರಿಂದ ಕಾಲ್ ಬರ್ತಾ ಇಲ್ಲ. ಅದೇ ರೀತಿಯಾಗಿ ನಮ್ಮ ಅಪ್ಲಿಕೇಶನ್ ಬಂದುಬಿಟ್ಟು ರಿವ್ಯೂ ಪೆಂಡಿಂಗ್ ಬೈ DM, ರಿವ್ಯೂ ಪೆಂಡಿಂಗ್ ಬೈ DFO, ರಿವ್ಯೂ ಪೆಂಡಿಂಗ್ ಬೈ ULB ಅಂತ ಬರ್ತಾ ಇದೆ. ಸೊ ಏನು ಮಾಡಬೇಕು, ಯಾವಾಗ ನಮ್ಮ ಒಂದು ಅಪ್ಲಿಕೇಶನ್ ಪ್ರೊಸೀಡ್ ಆಗುತ್ತೆ, ಯಾವಾಗ ನಮ್ಮ ಒಂದು ಅಪ್ಲಿಕೇಶನ್ ಅಪ್ರೂವಲ್ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಸೊ ಯಾರ್ದೆಲ್ಲ ರಿವ್ಯೂ ಪೆಂಡಿಂಗ್ ಬೈ DM ಅಥವಾ DFO ಅಂತ ಬರ್ತಾ ಇದೆಯೋ ಅಂಥವರು ನಿಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಸಚಿವಾಲಯ ಅಂತಿರುತ್ತೆ, ಅಲ್ಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡು ನಂತರ ಅಪ್ಲಿಕೇಶನನ್ನು ತಗೊಂಡೋಗ್ಬಿಟ್ಟು ಈ ರೀತಿಯಾಗಿ ನಮ್ಮ ಅಪ್ಲಿಕೇಶನ್ ಬಂದುಬಿಟ್ಟು ಸುಮಾರು 8 ತಿಂಗಳಿಂದ ಅಥವಾ 6 ತಿಂಗಳಿಂದ ಅಥವಾ ವರ್ಷದಿಂದ ಈ ರೀತಿ ಪೆಂಡಿಂಗ್ ತೋರಿಸ್ತಾ ಇದೆ. ಸೊ ನಾವು ಈ ಒಂದು ಕಸಬನ್ನು, ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ, ಹಾಗಾಗಿ ಅಪ್ರೂವಲ್ ಮಾಡಿ ಅಂತ ಕೇಳಿ ಸ್ನೇಹಿತರೆ. ಸೊ ಅವರು ಅಪ್ರೂವಲ್ ಮಾಡಿದ್ರೆ ನಿಮಗೆ ಟ್ರೈನಿಂಗ್ ಸೆಂಟರಿಂದ ಕಾಲ್ ಸಹ ಬರುತ್ತೆ. ಅದೇ ರೀತಿಯಾಗಿ ಟ್ರೈನಿಂಗ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಏನಾದರೂ ರಿವ್ಯೂ ಪೆಂಡಿಂಗ್ ಬೈ ULB ಅಂತ ಬರ್ತಾ ಇದ್ದರೆ ನಿಮ್ಮ ಒಂದು ನಗರ ಪಂಚಾಯತಿಗೆ ಹೋಗ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಲಿಕೇಶನನ್ನು ತಗೊಂಡೋಗ್ಬಿಟ್ಟು ಅವರ ಲಾಗಿನಲ್ಲಿ ಇರುತ್ತೆ ಪೆಂಡಿಂಗ್ ಆಗಿ, ಆಗ ಅಪ್ರೂವಲ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿಯಾಗಿ ರಿವ್ಯೂ ಪೆಂಡಿಂಗ್ ಬೈ ಪಂಚಾಯತ್ ಅಂತ ಬರ್ತಾ ಇದ್ದರೆ ನೀವು ನಿಮ್ಮ ಪಂಚಾಯತಿಗೆ ಭೇಟಿ ಕೊಟ್ಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಅವರ ಲಾಗಿನ್ಗೆ ಹೋಗಿರುತ್ತೆ, ಸೊ ಅವ್ರ ಕಡೆಯಿಂದ ಅಪ್ರೂವಲ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಸೊ ಇದೇ ರೀತಿಯಾಗಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ ಹಲವಾರು ಮಾಹಿತಿಯನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀವಿ. ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ದಯಮಾಡಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.